ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಯಾರಿಗೆ, ಏತಕ್ಕಾಗಿ ಈ ಸನ್ಮಾನ ಮಾಡ್ತಾ ಇದ್ದೀವಿ, ಅವ್ರು ಯಾರು ಅನ್ನೋದನ್ನೆಲ್ಲ ಮುಂದೆ ನಾನು ಕೂಲಂಕುಷವಾಗಿ ತಿಳಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಎಲ್ಲ ನಿಮಗೆ ಮೊದಲೇ ತಲುಪುತ್ತೆ. ಇದರಿಂದ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ, ಈಗ ಕಾರ್ಯಕ್ರಮ ಮುಂದುವರಿಯುತ್ತೆ. ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ನೋಡಿ, ಅವರು ಭರತ್ರಾಜ್, ಅವರು ಚೇತನ್ ಅಂತ. ಇವರು ನಮ್ಮ ಜೈ ಗಣೇಶ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷರು, ಇನ್ನೊಬ್ಬರು ಖಜಾಂಚಿಗಳು. ಇವರೇ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು. ಎಲ್ಲ ಜವಾಬ್ದಾರಿಯನ್ನು ತಗೊಂಡು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಈಗ ಇವರಿಗೆ ನಮ್ಮ ಮನೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಒಬ್ಬೊಬ್ಬರಾಗಿ ನಮ್ಮ ಬಳಗದ ಕಾರ್ಯಕರ್ತರೆಲ್ಲ ಬರೋಕ್ಕೆ ಶುರು ಮಾಡಿದ್ರು. ಈಗ ವೆಂಕಟರಮಣ, ಶ್ರೀಹರಿ ಸ್ವಾಮಿಗಳು ಅವರು ಮಾಲೆ ಹಾಕಿಸ್ಕೊಂಡಿದ್ದಾರೆ, ರಾಜಶೇಖರ್ ಎಲ್ಲರೂ ಬರ್ತಾ ಇದ್ದಾರೆ. ನನಗಂತೂ ತುಂಬ ಖುಷಿಯಾಗುತ್ತೆ. ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ. ಎಲ್ಲ ನಮ್ಮ ಹುಡುಗರು ಸೇರ್ತಾರೆ ಅಂತಂದರೆ ನನಗೇನೋ ಒಂಥರ ಬಹಳ ಆನಂದ. ನೋಡಿ, ಈಗ 7,000 ಇರ್ತಕ್ಕಂಥ ಪಟಾಕಿಯನ್ನು ಹಚ್ತಾ ಇದ್ದೀವಿ. ಯಾಕೆ? ಈಗ ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾನೆ ನಮ್ಮ ಹುಡುಗ. ಅವನಿಗೆ ಸ್ವಾಗತ ಕೋರಕ್ಕೆ 7,000 ಉದ್ದದ ಇರ್ತಕ್ಕಂಥ ಪಟಾಕಿಯನ್ನು ಹತ್ತಾ ಇದ್ದೀವಿ. ನಮ್ಮ ಗೌರಿ ಬಂದು ನೋಡಿ, ಇದು ನೀರು ಕುಡಿಯೋಕ್ಕೆ ನಮ್ಮ ಹುಡುಗರು ಎಲ್ಲರೂ ಇದ್ದಾರೆ ಇಲ್ಲಿ ನೋಡಿ. ಸ್ವಾಮಿ ಅಂತ ಇವನು, ಪವನ್ನು, ಮಧು, ಬೆಂಗಳೂರು. ಕಾರ್ಯಕ್ರಮದ ಮುಖ್ಯ ರೂವಾರಿ, ಮುಖ್ಯ ಇವನೇ ಅತಿಥಿಯಾಗಿ ಬರ್ತಾ ಇರೋದು ನಮ್ಮ ಜೈ ಗಣೇಶ ಟೀಮ್ನ ಅರವಿಂದ. ಅವನು ಬರ್ತಾ ಇದ್ದಂಗೆ ಸ್ವಾಗತ ಕೋರೋಕ್ಕೆ ನಮ್ಮ ಯಶವಂತ ಪಟಾಕಿಯನ್ನು ಹಚ್ಚೋಕ್ಕೆ ಶುರು ಮಾಡ್ದ. ಪಟ 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 ಚಟಪಟ ಚಟಪಟ ಅಂತ ನಮ್ಮ ಬೀದಿಯವರೆಲ್ಲರೂ ಬಂದು ಈಚೆ ಕಡೆಗೆ ನೋಡೋಕ್ಕೆ ಶುರು ಮಾಡಿಬಿಟ್ರು. ಯಾಕೆಂದರೆ ನಮ್ಮ ಮನೆಯಲ್ಲಿ ಶಬ್ದ ಇರೋದಿಲ್ಲ. ನಾವು 3 ಜನ ಅಣ್ಣ ತಮ್ಮಂದಿರಿರೋದು, ಮಕ್ಕಳು ಮರಿಗಳು, ಈ ಥರ ಹಬ್ಬದ ಶಬ್ದನೇ ಇರೋದಿಲ್ಲ. ಏನಿವತ್ತು ಇವ್ರ ಮನೇಲಿ ಅಂತ ನಮ್ಮ ಲೈನ್ ಜನ ಎಲ್ಲ ಬಂದು ನಿಂತ್ಕೊಂಡ್ರು. ಬಹಳ ನಮಗೂ ಒಂಥರ ಖುಷಿ ಆಯಿತು. ಈಗ ನಮ್ಮ ರೇಣುಕಾ ಸ್ವಾಮಿ ಅರವಿಂದನನ್ನು ಕರ್ಕೊಂಡು ಜೈಕಾರ ಹಾಕ್ಕೊಂಡು ಕರ್ಕೊಂಬರ್ತಾ ಇದ್ದಾನೆ. ನೋಡಿ, ಇವನೇ ನಮ್ಮ ಅರವಿಂದ. ತನ್ನ 42ನೇ ವರ್ಷದಲ್ಲೇ ನಮ್ಮ ಕರ್ನಾಟಕ ರಾಜ್ಯ ಮೀನು ಮಹಾಮಂಡಳಿಯ ಅಧ್ಯಕ್ಷನಾಗಿ ಅಜಾತ ಶತ್ರುವಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾನೆ. ಅವನಿಗೆ ಹೂವಿನ ಹಾರವನ್ನು ಹಾಕಿ ನಾನು ಅವನ ಮನೆ ಒಳಗಡೆ ಸ್ವಾಗತ ಕೋರ್ತಾ ಇದ್ದೀನಿ. ನಮ್ಮ ಹುಡುಗರೆಲ್ಲರೂ ತಮ್ಮ ಪ್ರೀತಿಯ ಅಪ್ಪಿಗೆಯಿಂದ ಅವನಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ನನಗಂತೂ ಎದೆ ತುಂಬಿ ಬರ್ತಾ ಇದೆ. ಅಷ್ಟು ಖುಷಿ ಆಯಿತು. ನೋಡಿ, ಹುಡುಗರು ಬರ್ತಾ ಇದ್ದಾರೆ, ಸ್ವೀಟ್ಸು ಎಲ್ಲ ತೊಗೊಂಡು. ನೋಡಿ, ನಮ್ಮ ಸುಬ್ಬು ಬಂದ, ಆಂಧ್ರದಿಂದ ಬೆಳಗಿನ ಜಾವ ಹೊರಟು ಈಗ ಈ ಕಾರ್ಯಕ್ರಮಕ್ಕೋಸ್ಕರ ಬಂದ. ನಮ್ಮ ಪುಟ್ಟ ಮನೆಗೆ ನಮ್ಮ ಹುಡುಗರೆಲ್ಲರೂ ಸೇರಿಕೊಂಡ್ರೆ ಹೇಗಿರುತ್ತೆ ನೋಡಿ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಅನ್ನೋ ಹಾಗೆ ನಮ್ಮ ಹುಡುಗರೆಲ್ಲರೂ ಸೇರಿಕೊಂಡ್ರೆ ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ. ಇದು ನಮ್ಮ ಮನೆಯಲ್ಲ, ನಮ್ಮ ಹುಡುಗರ ಮನೆ. ಅದಕ್ಕೋಸ್ಕರನೇ ನಮ್ಮ ಮನೆಗೆ ಜೈ ಗಣೇಶ ಅಂತಲೇ ನಾವು ಹೆಸರಿಟ್ಟಿರೋದು. ಇದು ನಮಗೆ ಗಣಪತಿ ಕೊಟ್ಟಿರ್ತಕ್ಕಂಥ ವರಪ್ರಸಾದ. ನಮ್ಮ ಜೈ ಗಣೇಶ ನಿಲಯದ ಬಳಗದ ಎಲ್ಲ ಹುಡುಗರು ಈ ಜೈ ಗಣೇಶ ನಿಲಯದಲ್ಲಿ ಸೇರಿದ್ದಾರೆ ಅಂದರೆ ಹೇಗಿರುತ್ತೆ ಲೆಕ್ಕ ಹಾಕ್ಕೊಳ್ಳಿ, ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಮ್ಮ ಹುಡುಗರು ಅರವಿಂದನ ಭಾವಚಿತ್ರವನ್ನೇ ಹಾಕಿ ಕೇಕನ್ನು ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ನಾನು ವ್ರತದಲ್ಲಿರೋದ್ರಿಂದ ಕೇಕ್ನ ತಿನ್ನಲಿಲ್ಲ. ಬಟ್ ಇದು ವೆಜ್ ಕೇಕೆ, ಎಗ್ಲೆಸ್ ಕೇಕು. ಬಟ್ ನಾನು ತಗೊಳ್ಳಿಲ್ಲ. ಕೇಕ್ನ ಚೆನ್ನಾಗಿತ್ತು ಅಂತ ತಿಂದವರೆಲ್ಲರೂ ಖುಷಿಪಟ್ಟರು. ನನ್ನ ಅರವಿಂದನ ಸ್ನೇಹ 28 ವರ್ಷ ಹಳೆಯದು. ಅದ್ರ ಬಗ್ಗೆ ಒಂದು ಕಿರುಪರಿಚಯವನ್ನು ನಾನು ಮಾಡಿಕೊಡ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಇಲ್ಲಿಂದನೇ ಆಗಿದ್ದು ನೋಡಿ ಎಡವಟ್ಟು. ನಮ್ಮ ಟೀಮ್ನ ಹುಡುಗ ರವಿಗೆ ನಾನು ಕ್ಯಾಮ್ರಾವನ್ನು ಕೊಟ್ಟೆ, ಅಂದರೆ ಮೊಬೈಲ್ನ ಕೊಟ್ಟೆ, ವಿಡಿಯೋ ಮಾಡು ಅಂತ. ಅವನು ಆವಾಂತರ ಮಾಡಿ ಅದೇನೋ ಹೇಳ್ತಾರೆ ನೋಡಿ, ಕಪಿ ಕೈಗೆ ಮಾಣಿಕ್ಯ ಕೊಟ್ಟಂಗೆ ಅಂತ, ಹಾಗೆ ವಿಡಿಯೋನ ತೆಗೆದೆ ಬರೀ ಫೋಟೋಗಳನ್ನ ತೆಗೆದು ಎಲ್ಲವನ್ನೂ ಹಾಳು ಮಾಡಿಬಿಟ್ಟಾರಿ. ಒಬ್ಬ ವ್ಲಾಗರ್ಗೆ ಏನ್ರಿ ಬೇಕು? ವಿಡಿಯೋ ಬೇಕು. ಫೋಟೋ ಯಾರಿಗ್ರಿ ಬೇಕು? ನಮಗೆ ನಾವು ಫೋಟೋ ಅಪ್ಲೋಡ್ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡ್ತಾರೇನ್ರಿ ವಿಡಿಯೋನ? ಇದ್ರ ತಲೆಯಾದರೂ ಬೇಡವೇನ್ರಿ? ಹೊಟ್ಟೆಗೆ ಏನ್ರಿ ತಿಂತಾರೆ ಇವರೆಲ್ಲರೂ? ನನಗೆ ಬಹಳ ದುಃಖ ಆಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾನು 4 ದಿನದಿಂದ ಇದಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ನಾವು ಹೇಗೆ ವಿಡಿಯೋ ಮಾಡಬೇಕು, ಯಾವ ರೀತಿ ಅಪ್ಲೋಡ್ ಮಾಡಬೇಕು, ತುಂಬ ಗ್ರ್ಯಾಂಡಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಪ್ರತಿ ಬಾರಿಗೂ ನಾವು ಕರೆದು ಈಗ ಮಾಡಲಿಕ್ಕಾಗೋಲ್ಲ. ನಮ್ಮ ಆತ್ಮೀಯನಿಗೆ ಮಾಡ್ತಾ ಇರೋ ಈ ಒಂದು ಸುಸಂದರ್ಭದಲ್ಲಿ ವಿಡಿಯೋನ ತುಂಬ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ರೆ ಎಲ್ಲವನ್ನು ಹಾಳು ಮಾಡಿಬಿಟ್ಟಾರಿ. ಯಾವ ರೀತಿ ನಾನು ಮಾತಿನಲ್ಲಿ ಹೇಳೋಕ್ಕಾಗತ್ತೆ ಹೇಳಿ? ಏನು
ಮಾಡ್ತೀರಾ? ತುಂಬ ಕೆಟ್ಟೋಯ್ತು, ಮುಂದೆ ತೋರಿಸ್ತೀನಿ ನೋಡಿ ನಿಮಗೆ. ನೋಡ್ರಿ, ನಾನು ಶಾಲ್ ಹಾಕ್ತಾ ಇರೋದಾಗಲಿ, ಹೂವಿನ ಮಾಲೆ ಹಾಕ್ತಾ ಇರೋದಾಗಲಿ ಯಾವುದನ್ನು ವಿಡಿಯೋ ಮಾಡಿಲ್ಲ ರೀ. ಎಲ್ಲ ಒಳ್ಳೆ ಮತಿಗೆಟ್ಟು ಮಂದಬುದ್ಧಿಯವ್ರು ಮಾಡ್ದಂಗೆ ಮಾಡಿಟ್ಟಿದ್ದಾನೆ ರೀ. ಯಾರಿಗ್ರಿ ಬೇಕು ಈ ಫೋಟೋಸ್ ಎಲ್ಲ? ವಿಡಿಯೋ ಬೇಕು ರೀ ಬ್ಲಾಗರ್ಗೆ. ಕಾರ್ಯಕ್ರಮ ಅದ್ಧೂರಿಯಾಗಿ ಬಂತು. ಚಿಪ್ಸು, ಪಪ್ಸು, ತಿಂಡಿಗಳು, ಐಸ್ ಕ್ರೀಮ್ಗಳು ಎಲ್ಲವನ್ನು ತಂದರು ರೀ. ಏನನ್ನು ಮಾಡಿದೆ, ಎಲ್ಲವನ್ನು ಹಾಳು ಮಾಡಿಬಿಟ್ಟ. ನನಗೆ ತುಂಬ ಬೇಜಾರಾಯಿತು. ನನ್ನ ಕೈಲೇ ಕೊಟ್ಟಿದ್ರೆ ನಾನೇ ಮಾಡ್ಕೋತಾ ಇದ್ದೆ ರೀ. ನಮ್ಮ ಕೆಲಸವನ್ನು ನಾವೇ ಮಾಡ್ಕೋಬೇಕು, ಮೂರನೇವ್ರನ್ನ ಯಾವತ್ತೂ ನಂಬೇಡಿ ಅನ್ನೋದು ಇದರಿಂದ ಸಾಬೀತಾಯಿತು. ಈ ಬೇಸರ ಸಂಗತಿ ಮಧ್ಯೆ ನಮ್ಮ ಯಶವಂತ ಒಂದು ಚಾಕ್ಲೇಟ್ ಹಾರ ಮಾಡ್ಕೊಂಬಂದು ಹಾಕ್ತಾ ಕ್ಯಾಡ್ಬರಿಸ್ತು. ತುಂಬ ಸಂತೋಷ ಆಯಿತು ರೀ. ಈ ಬೇಸರ ಸ್ವಲ್ಪ ಮರೀತು. ಆದರೆ ಇದನ್ನು ಮರೆಯೋಕ್ಕಾಗತ್ತಾ? ಪ್ರತಿಯೊಬ್ಬ ವ್ಲಾಗರ್ಗೂ ನಾನು ನಿಮಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ನಮ್ಮ ಕೆಲಸವನ್ನು ನಾವೇ ಮಾಡ್ಕೋಬೇಕು ಅನ್ನೋದು ಇದರಿಂದ ನಾನು ಕಲಿತೆ. ಬೇರೆಯವ್ರನ್ನ ನಂಬಬಾರ್ದು ಅಂತಲೂ ತಿಳ್ಕೊಂಡೆ. ಬಳಗದಿಂದ ಪುಟ್ಟದಾದ ಒಂದು ಮೊಮೆಂಟವನ್ನು ನಾವು ನಮ್ಮ ಸ್ನೇಹಿತನಿಗೆ ಕೊಟ್ವಿ. ಅವನದನ್ನು ಓಪನ್ ಮಾಡ್ತಾ ಇದ್ದಾನೆ, ನಿಮಗೆ ತೋರಿಸ್ತಾನೆ ನೋಡಿ. ತೇಗಿನ ಮರದ ಒಂದು ರೋಸ್ ವುಡ್ಡಿನ ಒಂದು ಆನೆಯನ್ನು ತಂದು ಅವನಿಗೆ ಕೊಟ್ವಿ. ಆನೆಯಂತೆ ಗಜಗಾಂಭೀರ್ಯದಿಂದ ನೀನು ನಿನ್ನ ಆಡಳಿತವನ್ನು ನಡೆಸು, ಯಾಕೆಂದರೆ ಆನೆ ನಡೆದಿದ್ದೇ ದಾರಿ ಅಂತ ಹೇಳ್ತಾರೆ. ಹಾಗೆ ಆನೆಯಂತೆ ಒಳ್ಳೆ ಹೆಸರು ತಗೋ, ಅಷ್ಟೇ ತೂಕವಾಗಿರು, ನಿನ್ನ ಸ್ಥಾನಕ್ಕೆ ಧಕ್ಕೆ ಬರದೇ ಇರೋ ಹಾಗೆ, ನಿನ್ನ ಸ್ಥಾನಕ್ಕೆ ಚ್ಯುತಿ ಬರದೇ ಇರೋ ಹಾಗೆ ನಿನ್ನ ಆಡಳಿತವನ್ನು ನಡೆಸಿ ಒಳ್ಳೆ ಹೆಸರು ತಗೋ ಅನ್ನೋ ಒಂದು ಇದರಿಂದ ಈ ಆನೆಯನ್ನು ಅವನಿಗೆ ಕೊಟ್ವಿ. ಇದು ನಮಗೇನೋ ಸಂತೋಷ ತಂದಿದೆ. ನೀವು ನೋಡುಗರಿಗೆಲ್ಲರಿಗೂ ಹೇಗೆ ಅನಿಸುತ್ತೆ ಅನ್ನೋದನ್ನು ನನಗೆ ತಿಳಿಸಿ. ನನಗೆ ಬಹಳ ಬೇಜಾರಿಂದ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನು ಮಾಡೋದು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಾಗೆ. ಎಲ್ಲರಿಗೂ ನಮಸ್ಕಾರಗಳು. ವಿಡಿಯೋನ ಮರೆಯದೆ ಹೆಚ್ಚಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ನಾಳೆ ಮತ್ತೊಂದು ವಿಡಿಯೋ ಒಂದಿಗೆ ಬರ್ತೀನಿ. ನಮಸ್ಕಾರಗಳು. ಜೈ ಗಣೇಶ.